ನಮ್ಮಲ್ಲೊಂದು ಮಾತಿದೆ, ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕೆ ಏನ್ ಮಾಡಬೇಕು ಅಂತ ಒಂದು ಪ್ರಶ್ನೆ, ಒಂದೊಂದೇ ಉತ್ತರ ಹೇಳ್ಕೊಂಡು ಬಂದು. ವ್ಯಾಧಸ್ಯಾಚರಣಂ ಧ್ರುವಸ್ಯ ಚ ವಯೋ ವಿದ್ಯಾ ಗಜೇಂದ್ರಸ್ಯ ಚ ಕಾಜಾತಿ ವಿದುರಸ್ಯ ಯಾದವಪತೆ ಉಗ್ರಸ್ಯ ಕಿಂ ಪೌರುಷಂ ಕುಬ್ಜಾಃ ಕಮನೀಯ ರೂಪಮಧಿಕಂ ಕಿಂಚಿತ್ ಸುಧಾಮ್ನೋಧನಂ ಭಕ್ತಾದೃಶ್ಯತಿ ಕೇವಲಂ ಕಡುಗುಣೈಃ ಭಕ್ತ ಪ್ರಿಯೋ ಮಾಧವ ಅಂತ ಒಂದು ಮಾತು ಪುರಾಣದಲ್ಲಿ. ವಯಸ್ಸಾದರೆ ಒಲಿದು ಬಿಡ್ತಾನೆ ದೇವರು ಅಂತ ಕೆಲವರು ತಿಳಿದಿದ್ದಾರೆ. ಆಚರಣೆ ಆದ್ರೆ ಒಲಿದು ಬಿಡ್ತಾನೆ ಅಂತ. ವಯಸ್ಸಾದ್ರೆ ಒಲಿತಾನೆ, ಆಚರಣೆಗೆ ಒಲಿತಾನೆ. ಒಬ್ಬೊಬ್ರದ್ದು ಒಂದೊಂದು ಮಾತಿದೆ. ಚೆನ್ನಾಗಿ ಆಚಾರ ವಿಚಾರ ಇಟ್ಕೊಂಡ್ಬಿಟ್ರೆ ಆಚಾರ್ಯರೇ 4-5 ಜನಕ್ಕೆ ಬೈತಾ ಇರೋದು ಬೆಳಗ್ಗೆ. ನಾಮಡಿ ಎತ್ಲ ಕಡೆ ಹೋಗು, ಇತ್ಲ ಕಡೆ ಹೋಗು, ಹಂಗ ಹೋಗು, ಹಿಂಗ್ ಹೋಗು, ದಿನಕ್ಕೊಂದು 20 ಜನಕ್ಕೆ ಬೈತಾ. ಆಚರಣೆ ಅದೇ ಅಂತ ತಿಳ್ಕೊಂಡು ಬಿಟ್ರೆ ದೇವರು ಒಲಿದು ಬಿಡ್ತಾನೆ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ಪ್ರಶ್ನೆ ಕೇಳ್ತಾರೆ, ವ್ಯಾಧಸ್ಯಾಚರಣಂ. ಇಬ್ಬರು ವ್ಯಾಧರಿದ್ದಾರೆ ನಮ್ಮಲ್ಲಿ. ಒಬ್ಬ ವಾಲ್ಮೀಕಿ ಮಹರ್ಷಿಗಳಾದಂತಹ ರತ್ನಾಕರ ಅನ್ನುವಂತ ವ್ಯಾಧ, ಅವನು ವ್ಯಾಧ ವೃತ್ತಿಯಲ್ಲಿದ್ದವ. ಭಗವಂತ ಅವನಿಗೂ ಒಲಿದು ಬಂದ. ಜರಾನಾಮಕನಾದಂತ ವ್ಯಾಧ ಭಾಗವತದಲ್ಲಿ ಭಗವಂತ ಅವನಿಗೂ ಒಲಿದು ಬಂದ. ಇಬ್ಬರು ವ್ಯಾಧರು. ಅವ್ರು ಯಾವ ಆಚರಣೆ ಇಟ್ಟುಕೊಂಡಿದ್ರು ಅಂತ ಭಗವಂತ ಅವರಿಗೆ ಒಲಿದು ಬಂದನಪ್ಪ ಅಂತ. ಅದಕ್ಕೆ ಇಲ್ಲ ಸ್ವಾಮಿ, ಅವರಿಗೆ ತುಂಬಾ ವಯಸ್ಸಾಗೋಗಿತ್ತು, ಆ ವಯಸ್ಸಿಗೆ ಭಗವಂತ ಒಲಿದು ಬಿಟ್ಟ. ವಯಸ್ಸಾದ್ರೆ ದೇವರು ಒಲಿದು ಬಿಡ್ತಾನೆ ಅಂತ. ಧ್ರುವಸ್ಯ ಚ ವಯೋ, ಧ್ರುವಸ್ಯ ಚ ವಯೋ. ಧ್ರುವರಾಜ 5 ವರ್ಷದ ಬಾಲಕ, ದೇವರು ಅವನಿಗೆ ಒಲಿದು ಬಂದಲ್ಲ. ಅವನಿಗೆ ಯಾವ ವಯಸ್ಸಾಗಿತ್ತು ಅಂತ ಕೇಳಿದ್ರೆ, ಅವನಿಗೆ ಒಳ್ಳೆ ವಿದ್ಯೆ ಇತ್ತು ಗುರುಗಳೇ. ನಾರದರು ಒಳ್ಳೆ ವಿದ್ಯೆ ಅವನಿಗೆ ಉಪದೇಶ ಮಾಡಿದ್ರು. ಧ್ರುವರಾಜನಿಗೆ ವಿದ್ಯೆಗೆ ದೇವರು ಒಲಿದ ಅಂತ ಪ್ರಶ್ನೆ. ವಿದ್ಯಾ ಗಜೇಂದ್ರಸ್ಯ ಚ. ಗಜೇಂದ್ರನಿಗೆ ದೇವರು ಒಲಿದು ಬಂದಲ್ಲ. ಗಜೇಂದ್ರನ ಹತ್ರ ಯಾವ ವಿದ್ಯೆ ಇತ್ತು? ಯಾವ ವಿದ್ಯೆ ಇತ್ತಪ್ಪ ಗಜೇಂದ್ರನ ಹತ್ರ ಅಂತ ಕೇಳಿದ್ರೆ, ಗಜೇಂದ್ರ ಅಂದ್ರೆ ಗಜ ಜಾತಿ. ಗಜ ಜಾತಿ ಶ್ರೇಷ್ಠವಾದ ಜಾತಿ. ಆ ಜಾತಿಗೆ ದೇವರು ಒಲಿದು ಬಿಟ್ಟ ಅಂತ. ಕಾಜಾತಿ ವಿದುರಸ್ಯ. ವಿದುರ ಯಾವ ಜಾತಿ? ಅವ ದಾಸಿ ಪುತ್ರ. ಅವನಿಗೆ ಯಾಕೆ ದೇವರು ಒಲಿದ ಅಂತ. ಅದಕ್ಕೆ ಅವನು ಒಳ್ಳೆ ಪೌರುಷವಂತ. ಆ ಪೌರುಷಕ್ಕೆ ದೇವರು ಒಲಿದ ಅಂತ. ಅದಕ್ಕೆ ಉಗ್ರಸ್ಯ ಕಿಂ ಪೌರುಷಂ. ಉಗ್ರಸೇನ ಮಹಾರಾಜ ಹಣ್ಣು ಮುದುಕ, ಅವನಿಗೆ ದೇವರು ಒಲಿದ್ನಲ್ಲ. ಅವನಿಗೆ ಯಾವ್ದಯ್ಯ ಪೌರುಷ ಇತ್ತು ಅಂತ ಕೇಳಿದ್ರೆ, ಅವನು ಬಹಳ ಚೆನ್ನಾಗಿದ್ದ ಆಚಾರ್ಯ, ನೋಡ್ಲಿಕ್ಕೆ ಬಹಳ ಸುಂದರ ಅವ ಉಗ್ರಸೇನ. ಅದಕ್ಕೆ ಆ ಸೌಂದರ್ಯಕ್ಕೆ ದೇವರು ಒಲಿದ ಅಂತ ಕೇಳಿದ್ರೆ, ಅದಕ್ಕೆ ಕುಬ್ಜಾ ಕಮನೀಯ ರೂಪಮಧಿಕಂ. ಕುಬ್ಜೆ ಇದ್ಲಲ್ಲ, ತ್ರಿವಕ್ರೆ, ಅವಳಿಗೆ ಏನು ಸೌಂದರ್ಯ ಇತ್ತು? ಭಗವಂತ ಅವಳಿಗೆ ಒಲಿದನಲ್ಲ. ಇಲ್ಲ, ಹಂಗಲ್ಲ ಆಚಾರ್ಯ. ಅವಳು ಕಂಸನ್ ಮನೆಯಲ್ಲಿ ಗಂಧ ತೇದು 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 ಕಂಸನು ಕೊಟ್ಟು ಕೊಟ್ಟು ಅವನಿಂದ ತುಂಬಾ ಹಣ ಮಾಡಿಕೊಂಡು ಒಳ್ಳೆ ಆಸ್ತಿ ಮಾಡ್ಕೊಂಡಿದ್ಲು. ಆಸ್ತಿಗೆ ದೇವರು ಒಲಿದು ಬಿಟ್ಟ ಹಣಕ್ಕೆ ಅಂತ ಕೇಳಿದ್ರೆ, ಕಿಂಚಿತ್ ಸುಧಾಮ್ನೋಧನಂ. ಸುಧಾಮನಿಗೆ ಏನಿತ್ತಪ್ಪ? 15 ದಿನಕ್ಕೆ 60 ಊಟ ಮಾಡಿ ಬದುಕಿದಂತಹ ರಾಘವೇಂದ್ರ ಸ್ವಾಮಿಗಳೇನಿದ್ದಾರೆ ಕಲಿಯುಗದಲ್ಲಿ ಪೂರ್ವಾಶ್ರಮದಲ್ಲಿ, ಅದಕ್ಕೆ ಪೂರ್ವಭಾವಿಗೆ ಅಂತ ಎಲ್ಲ ಕಷ್ಟವನ್ನ 1000 ಪಟ್ಟಿನಲ್ಲಿ ಅನುಭವಿಸಿದವ ಸುಧಾಮ. ಕಿಂಚಿತ್ ಸುಧಾಮ್ನೋಧನಂ. ಸುಧಾಮನ ಬಳಿಯಲ್ಲಿ ಏನಿತ್ತು? ಮತ್ತೆ ಯಾಕೆ ಒಲಿದ ದೇವರು ಅಂದ್ರೆ, ಭಕ್ತ್ಯಾದೃಶ್ಯತಿ ಕೇವಲಂ ಕಡುಗುಣೈಹಿ ಭಕ್ತಿ ಪ್ರಿಯೋ ಮಾಧವ. ಅವನು ಭಗವಂತ ಎಲ್ಲರಲ್ಲಿ ಭಕ್ತಿಯನ್ನ ನೋಡಿದ, ಯಾವ ವೈಭವವನ್ನು ನೋಡ್ಲಿಲ್ಲ. ಯಾವ ವಯಸ್ಸು, ಯಾವ ಸೌಂದರ್ಯ, ಯಾವ ಆಸ್ತಿ, ಯಾವ ಅಧಿಕಾರ ಯಾವುದನ್ನು ದೇವರು ನೋಡುವುದಿಲ್ಲ.